ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಮಂಚನಬೆಲೆ ಬೀರದೇವರ ಭಂಡಾರ ಗುಂಪಿನ ಶಾಮಂತಿಗೆ ಗೋತ್ರದ ಕುಲಬಾಂಧವರಿಂದ ಮಕ್ಕಳಿಗೆ ಹುಟ್ಟು ಕೂದಲು ಮುಡಿ ತೆಗೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಾವಿರಾರು ಜನ ಕುಲಬಾಂಧವರು ಆಗಮಿಸಿ ಮಕ್ಕಳಿಗೆ ಹುಟ್ಟು ಕೂದಲು ಮುಡಿ ತೆಗೆಸಿದರು. ಹೌದು, ಹೊಸಕೋಟೆ ತಾಲೂಕಿನ ನಂದಗುಡಿ ಸಮೀಪದಲ್ಲಿ ಹಮ್ಮಿಕೊಂಡಿದ್ದ ಮಂಚನಬೆಲೆ ಬೀರದೇವರ ಭಂಡಾರ ಗುಂಪಿನ ಚಾಮಂತಿಗೆ ಗೋತ್ರದ ಕುಲಬಾಂಧವರಿಂದ ಮಕ್ಕಳಿಗೆ ಮುಡಿ ಕೂದಲು ತೆಗೆಯುವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿ ಮಕ್ಕಳಿಗೆ ಹುಟ್ಟು ಕೂದಲಿನ ಮುಡಿ ತೆಗೆಸಿ ವಿಶೇಷ ಪೂಜೆ ಹರಕೆ ಕಟ್ಟಿಕೊಂಡಿದ್ದಾರೆ. ಇನ್ನು ಇಲ್ಲಿನ ಇತಿಹಾಸ ಹಾಗೂ ಇದೇ ಜಾಗದಲ್ಲಿ ಮಕ್ಕಳಿಗೆ ಯಾಕೆ ಮುಡಿ ತೆಗೆಸಬೇಕು ಎಂಬುದರ ಬಗ್ಗೆ ಸಮಾಜದ ಹಿರಿಯ ಮುಖಂಡರಾದ ರಾಮಣ್ಣ ಅವರು ತಿಳಿಸಿಕೊಟ್ಟಿದ್ದಾರೆ. ಏನಂದರೆ ಇಬ್ಬರು ಅಣ್ತಂಬಂದಿರಂತೆ. ಅವರು ಮೇಕೆ ಮರಿ ಮೇಸಿ ಆ ಉದ್ದತ್ರ ಹಾಲು ಕೊಡೋಕ್ಕೆ ಹೋಗೋದಂತೆ. ಅದೇನಾಯಿತು ಅಂದರೆ ಮರಿ ಕಾಲಿದ್ರೆ ಆಯಿತು. ಮುಣಸು ಹುಡುಗೋದು, ಈ ಕಡೆ ಮೇಕೆನೂ ಎರಡು ಸುಮ್ದೋದು ಅಂತೆ. ಆಮೇಲೆ ಏನೋ ಇದು ಕಾರಣಾಂತರ ಎಲ್ಲಿ ಶಾಸ್ತ್ರ ಕೇಳ್ತಾರಂತೆ. ಆವಾಗನಿಕ್ಕೆ ಮಕ್ಕಳದ್ದು ಅವರು ಇಲ್ಲಿ ನಾವು ಮಾಡೋದಕ್ಕೊಂದು ಸಂಬಳಪಟ್ಟಿದ್ದೀರಿ. ಆ ಕಾರಣಕ್ಕೆ ನಂತರ ಸಮಾಜದ ಮುಖಂಡರಾದ ರಮೇಶ್ ಅವರು ಮಾತನಾಡಿ, ಇಲ್ಲಿ ಮಕ್ಕಳಾಗದವರು ಹರಕೆ ಕಟ್ಟಿಕೊಂಡರೆ 1 ವರ್ಷದಲ್ಲಿ ಮಗು ಹುಟ್ಟುತ್ತದೆ. ಆ ಮಗುವಿನ ಮುಡಿ ಇಲ್ಲೇ ಕೊಡಬೇಕು. ಅದೇ ರೀತಿ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದ್ದು, ಹರಕೆ ಕಟ್ಟಿಕೊಂಡ 40 ಭಕ್ತರಲ್ಲಿ 39 ಜನ ಮರಿಗಳನ್ನ ತಂದು ದೇವರಿಗೆ ಅರ್ಪಿಸಿ ಭಕ್ತಾದಿಗಳಿಗೆ ಪ್ರಸಾದ ನೀಡಿದ್ದಾರೆ ಎಂದು ಇಲ್ಲಿನ ಇತಿಹಾಸವನ್ನ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಹಿರಿಕರು ಏನಿದ್ರು ಅವರು ಒಂದು ಕುಟುಂಬದಿಂದ ಶುರು ಆಗಿರೋದು. ಇವಾಗ 300 ಕುಟುಂಬ ಏನಾಗಿದೆ, ಅದು ಎಷ್ಟು ವರ್ಷಗಳ ಮಾಹಿತಿ ಖಚಿತವಾಗಿ ಗೊತ್ತಿಲ್ಲ. ಒಂದು ಕುಟುಂಬ ಈಗ 300 ಕುಟುಂಬದ ಇದ್ದರೆ ಹಿಂದಕ್ಕೆ ಎಷ್ಟು ವರ್ಷ ಅಂತ ಹೋಗ್ಬೋದು ಅಂತ ಸ್ವಲ್ಪ ಅಂದಾಜು ಮಾಡ್ಬೋದು. ಆ ಒಂದು ಕುಟುಂಬದ ಕುರಿ ಮೇಕೆ ಮೇಯಿಸುವಂಥ ಸಂದರ್ಭದಲ್ಲಿ ಆ ಮೇಕೆ ಒಂದು ಬಂದು ಈ ಜಾಗದಲ್ಲಿ ಹಾಲು ಹಿಂಡ್ಕೊಂಡು ಹೋಗ್ತಾ ಇತ್ತಂತೆ. ಅಂದರೆ ಇಲ್ಲೂ ಒಂದು ಹುತ್ತ ಇತ್ತು. ಆ ಹುತ್ತಕ್ಕೆ ಒಳಗಡೆ ನಾಗದೇವರಿಗೆ ಅದು ಹಾಲನ್ನು ಕುಡಿಸ್ತಾ ಇತ್ತು ಅನ್ನೋವಂಥ ಒಂದು ನಂಬಿಕೆ. ಆಮೇಲೆ ಆ ಮಾಲೀಕರು, ನಮ್ಮ ಹಿರೀಕರು ಏನಿದ್ರು ಆಗಿನ ನಮ್ಮವರು, ಅವರು ನೋಡಿದರು ಆ ಮರಿಗೆ ಈ ಮೇಕೆ ಹಾಲು ಕೊಡ್ತಾ ಇರಲಿಲ್ಲ, ಮರಿ ಸೌದೋಗ್ತಾ ಇತ್ತು. ಆಮೇಲೆ ಅವ್ರಿಗೆ ಅನುಮಾನ ಬಂದು ಒಂದು ಸಲ ಅದನ್ನು ಗುರುತು ಮಾಡ್ಕೊಂಡು ಬಂದರು ಅದ್ರ ಜೊತೆಗೆ. ಆಮೇಲೆ ನೋಡಿದ್ರೆ ಇದು ಈ ಥರ ಹಾಲು ಕೊಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಅವರು ಆ ತೂತುಗಳನ್ನು ಮುಚ್ಚಿಬಿಟ್ರು, ಅಲ್ಲಿ ಯಾವ ಹುತ್ತಕ್ಕೆ ಕೊಡ್ತಾ ಇತ್ತು ಅದು. ಅದರಿಂದ ಅಪಾಯ ಆಯಿತು, ಅವ್ರ ಮನೆಯಲ್ಲಿ ಮಕ್ಕಳಿಗೆ ತೊಂದರೆ ಆಯಿತು. ಅದರಿಂದ ಅವ್ರಿಗೆ ಅರಿವಾಯಿತು ಇದರಲ್ಲಿ ದೈವಿ ಶಕ್ತಿ ಇದೆ, ಇದು ಸಾಮಾನ್ಯ ಅಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು, ನನ್ನ ತಪ್ಪಾಯಿತು ಅಂತ ಕ್ಷಮೆ ಕೇಳಿಕೊಂಡು ಮುಂದಕ್ಕೆ ಮತ್ತು ನಾನು ಪ್ರತಿ ಸಲ ನಾನು ನಮ್ಮ ಮಕ್ಕಳಿಗೆ, ಅಂದರೆ ಮಕ್ಕಳು ಇಲ್ದಂಗೆ ಆಯಿತು ಅಥವಾ ಮಕ್ಕಳಿಗೆ ತೊಂದರೆ ಆಯಿತು, ಈ ಥರದ ಕಥೆಗಳು ಆವಾಗ ನಡೆದಿದ್ದು. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಥರ ನಾನು ನಿನಗೆ ನೆರವೇರಿಸ್ಕೊಡ್ತೀನಿ, ಪ್ರತಿ ಸಲ ನಾನು ಇಲ್ಲಿ ಬಂದು ಪೂಜೆ ಮಾಡ್ತೀನಿ, ಮತ್ತು ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ಮೊದಲನೇ ಕೂದಲನ್ನ ಇಲ್ಲಿಯೇ ಅರ್ಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹರಕೆ ಹೊತ್ಕೊಂಡ್ರು. ಅದು ಅನೂಚಾನವಾಗಿ ಆಗಿನಿಂದ ಈಗಿನ ತನಕ ನಡ್ಕೊಂಡು ಬಂದಿದೆ. ಈಗ 300 ಕುಟುಂಬ ಆಗಿದ್ದಾವೆ. ನಮ್ಮ ಈ ಹೊಸಕೋಟೆ ತಾಲೂಕು ಈ ನಂದಗುಡಿ ಗ್ರಾಮದ ಈ ಸ್ಥಳ, ಇದ್ರ ಸುತ್ತಮುತ್ತ ಹೊಸಕೋಟೆ ತಾಲೂಕಲ್ಲಿರೋಂಥ ಸೂಲಿಬೆಲೆ, ಹತ್ತಿಬೆಲೆ ಮುಖ್ಯವಾಗಿ ತುಂಬ ಜನ ಇರೋಂಥ ಜಾಗ. ನಮ್ಮ ಗುಂಪಿನವರು ಅವ್ರ ಜೊತೆಗೆ ಚೆದರೋಗಿದ್ದಾರೆ. ಶಿಡ್ಲಘಟ್ಟ ಮತ್ತು ನಮ್ಮ ಇಡೀ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಬೇರೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಸೇರೋಗಿದ್ದಾರೆ. ಈ ಎರಡು ಅವಿಭಜಿತ ಕೋಲಾರ ಜಿಲ್ಲೆ ಮತ್ತು ನಮ್ಮ ಬೆಂಗಳೂರು ಅವಿಭಜಿತ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಇನ್ನೂ ಸ್ವಲ್ಪ ದೂರ ಹೋಗಿರೋರು ಇದ್ದಾರೆ ಕೆಲವರು, ದೊಡ್ಡಬಳ್ಳಾಪುರ ಇಂಥ ಕಡೆನೂ. ಎಲ್ಲರೂ ಎಲ್ಲೇ ಇದ್ದರೂ ಈ ಸಂದರ್ಭಕ್ಕೆ ಇಲ್ಲೇ ಬರ್ತಾರೆ.
ಇಲ್ಲೇನೆ ಹುಟ್ಟುಕೂದಲನ್ನು ಕೊಡುವಂಥದ್ದು ಸಂಪ್ರದಾಯ. ಈ ಸಂದರ್ಭದಲ್ಲಿ ಹಾಲುಮತ ಭಂಡಾರ ಗುಂಪಿನ ಚಾಮಂತಿಗೆ ಗೋತ್ರದ ಸಾವಿರಾರು ಜನ ಕುಲಬಾಂಧವರು ಹಾಜರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.